ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನ್ಮಯ್ ಸ್ಟಿಚ್ ಆ್ಯಂಡ್ ಸ್ಟೈಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಲಾಸ್ಟ್ ಟೈಮು ಒಂದು ಈ ರಫಲ್ ಸ್ಲೀವ್ಸ್ ಬ್ಲೌಸ್ನ ಹೇಗೆ ಕಟ್ ಮಾಡೋದು, ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಅದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಉಳಿದಂಥ ವೇಸ್ಟ್ ಪೀಸಸ್ಸಲ್ಲಿ ನಾನು ಒಂದು ಕ್ಯೂಟಾದ ಇಯರಿಂಗ್ಸ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಏನೇನು ಬೇಕು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದು ವೇಸ್ಟ್ ಪೀಸಸ್ಸು ಅದನ್ನು ಇಟ್ಕೊಂಡಿದ್ದೀನಿ, ಬ್ಲೌಸು ಸ್ಟಿಚ್ ಆದಮೇಲೆ ಉಳಿದಿರೋಂಥ ಪೀಸ್ನ ಇಟ್ಕೊಂಡಿದ್ದೀನಿ, ಮತ್ತು ಒಂದು ಫ್ಯಾಬ್ರಿಕ್ ಗ್ಲೂನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಸ್ಟಿಚ್ ಮಾಡೋರ ಮನೇಲಿ ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಒಂದು ಸ್ಟೋನ್ ಚೈನ್ನ ತೊಗೊಂಡಿದ್ದೀನಿ, ಒಂದು ಇಯರಿಂಗ್ಸ್ ಪಿನ್. ಇದು ಒಂದು ಪೇರ್ ಒಂದು 5 ರುಪೀಸು. ನೀವು ಒಟ್ಟಿಗೆ ಒಂದೊಂದು ಪ್ಯಾಕ್ ತೊಗೊಂಡ್ರೆ ನಿಮಗೆ ಇನ್ನೂ ಪ್ರೈಸಸ್ ಕಮ್ಮಿ ಬೀಳುತ್ತೆ. ಒಂದು ಕಟ್ಟರು ಮತ್ತು ಬ್ಲೌಸ್ ಕ್ಯಾನ್ವಸ್ಸು. ನೀವು ಬ್ಲೌಸ್ ಕ್ಯಾನ್ವಾಸ್ ಇಲ್ಲ ಅಂದರೆ ವ್ಯಾಕ್ಸಿನ್ ಸೀಟ್ ಇರುತ್ತಲ್ಲ, ಅದನ್ನು ಕೂಡ ತೊಗೋಬೋದು. ಸ್ಟಿಚ್ ಮಾಡೋರ ಮನೇಲಿ ಕ್ಯಾನ್ವಾಸ್ ಇದ್ದೇ ಇರುತ್ತೆ ಅಲ್ವಾ, ಹಾಗಾಗಿ ನೀವು ಈ ಇಯರಿಂಗ್ಸ್ನ ಮಾಡ್ಕೋಬೋದು ಆರಾಮಾಗಿ. ಈಗ ನಾನು ಕ್ಯಾನ್ವಾಸ್ನ ಸ್ವಲ್ಪನೇ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈ ಕ್ಯಾನ್ವಾಸ್ಗೆ ನಾನು ಈ ಫ್ಯಾಬ್ರಿಕ್ ಗ್ಲೂನ ನಾನು ಅಪ್ಲೈ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ನೀವು ಕ್ಯಾನ್ವಾಸ್ ಮೇಲೆ ಗ್ಲೂನ ಹಾಕ್ಕೋಬೇಕು. ಹೀಗೆ ಗ್ಲೂ ಹಾಕ್ಕೊಂಡ್ಮೇಲೆ ಇದ್ರ ಮೇಲೆ ನೀವು ಈ ವೇಸ್ಟ್ ಪೀಸಸ್ ಏನು ನಾವು ವೇಸ್ಟ್ ಅಂತ ಎಸ್ತಿರ್ತೀವಿ ಅದನ್ನು ಈ ರೀತಿಯಾಗಿ ಅಂಟಿಸ್ಕೋಬೇಕು. ಹೀಗೆ ಅದಕ್ಕೆ ನೀಟಾಗಿ ಅಂಟಿಸ್ಕೊಂಡು ಮತ್ತು ನಮಗೆ ಯಾವ ಶೇಪ್ ಬೇಕು, ನಾನು ಸ್ಕ್ವೇರ್ ಶೇಪಲ್ಲಿ ತಗೋತಾ ಇದ್ದೀನಿ. ಸ್ಕ್ವೇರ್ ಶೇಪ್ಗೆ ಮತ್ತು ಹೀಗೆ ಫ್ಯಾಬ್ರಿಕ್ ಗ್ಲೂನ ಹಾಕೋತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಹಾಕ್ಕೊಂಡು ಈ ಸ್ಟೋನ್ ಚೈನ್ ಏನಿದೆ ಅದನ್ನು ಅಲ್ಲಿಗೆ ಅಂಟಿಸ್ತಾ ಇದ್ದೀನಿ. ಹೀಗೆ ನೀಟಾಗಿ ಅಂಟಿಸ್ಕೊಳ್ಳಿ. ಈ ರೀತಿಯಾಗಿ ನಿಧಾನವಾಗಿ ನಾವೆಲ್ಲಿ ಗ್ಲೂನ ಹಾಕ್ಕೊಂಡಿದ್ದೀವಿ ಅಲ್ಲಿಗೆ ಹೀಗೆ ಅಂಟಿಸ್ಕೊಂಡು ಉಳಿದಂಥ ಎಕ್ಸ್ಟ್ರಾ ಚೈನ್ನ ಕಟ್ಟರ್ ಮೂಲಕ ಕಟ್ ಮಾಡಿ, ನಾನು ಕಟ್ ಮಾಡಿ ತೆಗೆದಾದ್ಮೇಲೆ ಈಗ ನೆಕ್ಸ್ಟ್ ಅದು ಏನು ನಾವು ಸ್ಟೋನ್ ಚೈನ್ನ ಅಂಟಿಸಿದ್ದೀವಿ ಅದನ್ನು ನೀಟಾಗಿ ಮಾಡ್ಕೋಬೇಕು. ಹೀಗೆ ನೀಟಾಗಿ ಮಾಡಿಕೊಂಡು ಇದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ ಇದು ಡ್ರೈ ಆಗೋದಕ್ಕೆ. ಹೀಗೆ ಇದೇ ಥರ ಇನ್ನೂ ಒಂದು ಮಾಡ್ಕೊಳ್ಳಿ. ಈಗ ಇದು ಡ್ರೈ ಆಗಿದೆ. ಡ್ರೈ ಆದಮೇಲೆ ನಾನು ಈ ಸೀಸರ್ನ ತೊಗೊಂಡು, ಅಂದರೆ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು, 90% ಆಗಿದೆ. ಈ ಸೀಸರ್ ಮೂಲಕ ಈ ಏನು ಸ್ಟೋನ್ ಚೈನ್ನ ನಾವು ಪೇಸ್ಟ್ ಮಾಡಿದ್ದೀವಿ, ಅಂಟಿಸಿದ್ದೀವಿ, ಅಲ್ಲಿ ನೀಟಾಗಿ ಹೀಗೆ ಕಟ್ ಮಾಡಿ ಆ ಶೇಪ್ಗೆ ನಾವು ತಗೋಬೇಕು. ನೋಡಿ, ನಾನು ಇದೇ ಥರದ್ದು ಇನ್ನೂ ಒಂದು ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈ ರೀತಿಯಾಗಿ ಎರಡನ್ನೂ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಹಿಂದೆಯಿಂದ ಸ್ವಲ್ಪ ಗ್ಲೂನ ಹಾಕ್ಕೊಂಡು ಅದಕ್ಕೆ ಇಯರಿಂಗ್ಸ್ ಪಿನ್ ಇರುತ್ತಲ್ಲ ಅದನ್ನು ಅಂಟಿಸ್ಕೋಬೇಕು. ಈ ರೀತಿಯಾಗಿ ಎರಡು ಇಯರಿಂಗ್ಸ್ಗೂ ಕೂಡ ಈ ಪಿನ್ನ ನೀವು ಹೀಗೆ ಅಂಟಿಸ್ಕೊಳ್ಳಿ. ಮತ್ತು ಇದು ಸಹ ಡ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದನ್ನು ಸಹ ಡ್ರೈ ಆಗೋದಕ್ಕೆ ಬಿಡಿ. ನೋಡಿ, ಆಲ್ಮೋಸ್ಟ್ ಇದು ಡ್ರೈ ಆಗಿದೆ. ನೋಡಿ, ಇಯರಿಂಗ್ಸ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇದನ್ನು ನಾವು ಬ್ಲೌಸ್ ಮ್ಯಾಚಿಂಗ್ ಮಾಡಿರೋದ್ರಿಂದ ಬ್ಲೌಸ್ ಜೊತೆ ವೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನು ನೋಡಿ ಬ್ಲೌಸ್ ಜೊತೆ ಇಟ್ಟು ತೋರಿಸ್ತಾ ಇದ್ದೀನಿ. ಈಗ ಇದೇ ಬ್ಲೌಸ್ನ ನಾವು ವೇರ್ ಮಾಡಿ ಈ ಇಯರಿಂಗ್ಸ್ನ ವೇರ್ ಮಾಡಿದಾಗ ಒಂದು ಪಾರ್ಟಿ ವೇರಲ್ಲಿ ಒಳ್ಳೆ ಲುಕ್ನ ಕೊಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.